ನೋವಿನ ಕುರಿತು ಮಾತಾಡ್ತಾ ಇದ್ವಿ. ವೈಯಕ್ತಿಕ ನೋವು ಪಕ್ಕಕ್ಕಿಡೋಣ, ಆದರೆ ರಾಜಕಾರಣದಲ್ಲಿ ಬಹುಶಃ ನಿಮ್ಮ ಇಂಥ ನೋವನ್ನು ಎರಡನೇ ಬಾರಿ ಕಾಣ್ತಾ ಇದ್ದೇನೆ. ಕಳೆದ ಬಾರಿ ಕೆಲವು ವರ್ಷದ ಹಿಂದೆ ಮುಖ್ಯಮಂತ್ರಿಯಾಗಿ ತಾವು ಪದತ್ಯಾಗ ಮಾಡಬೇಕಾದ ಸ್ಥಿತಿಯಲ್ಲಿ ಬಂದಾಗ ತಮ್ಮ ನೋವನ್ನು ಬಹುಶಃ ನಾವು ಇಲ್ಲಿಗೆ ಬಂದಾಗ ತಾವು ವ್ಯಕ್ತಪಡಿಸಿದ್ರಿ. ಈ ರಾಜ್ಯ ರಾಜಕಾರಣದಲ್ಲಿ ಸದಾನಂದ ಗೌಡರನ್ನು ಸೈಡ್ ಲೈನ್ ಮಾಡುವಂಥ ಪ್ರಯತ್ನ ಆಗ್ತಾ ಇದೆಯಾ? ಸರ್, ಸೈಡ್ ಲೈನು ನಿರ್ದಿಷ್ಟವಾಗಿ ಒಂದು ವಿಚಾರಕ್ಕೆ ಬದ್ಧನಾಗಿ ಅವಂದೇ ಆದಂಥ ಒಂದು ಗಳಿದ್ದಾಗ ಅದನ್ನು ಸಾಧಾರಣವಾಗಿ ಸೈಡ್ ಲೈನ್ ಮಾಡೋಕ್ಕಾಗಲ್ಲ. ಔಟ್ರೈಟ್ ಸೈಡ್ ಲೈನ್ ಯಾವಾಗ ಮಾಡ್ಬೋದು ಅಂತ ಹೇಳಿ ಅವನನ್ನು ಟೋಟಲಿ ಆ ಪಕ್ಷದಿಂದಲೇ ದೂರ ಇಟ್ಟಾಗ ಮಾತ್ರ ಸಾಧ್ಯ ಹೊರತು ಇಲ್ಲದಿದ್ದರೆ ಸಾಧ್ಯ ಇಲ್ಲ. ಪಕ್ಷದ ಒಳಗೆ ಇದ್ದಾಗ ಅವನಿಗೆ ಜವಾಬ್ದಾರಿಯೇ ಬೇಕಾಗಿಲ್ಲ, ಅವರಿಗೆ ಸ್ಥಾನಮಾನವೇ ಪಕ್ಷದ ಒಳಗಿದ್ದಾಗ ಅವನಿಗೆ ಖಂಡಿತವಾಗಿಯೂ ಅದನ್ನು ನಡೆಸಲಿಕ್ಕೆ ಸಾಧ್ಯ ಇದೆ. ಯಾಕೆಂತ ಹೇಳಿದರೆ ನನ್ನ ಅನುಭವದಿಂದ ನಾನು ಬೇರೆ ಬೇರೆ ಹಂತದಲ್ಲಿ ನೀವು ಹೇಳಿದ ರೀತಿಯಲ್ಲಿ ಬೇರೆ ಬೇರೆ ಸ್ಥಾನಗಳನ್ನೆಲ್ಲ ಕಂಡ ಕಾರಣ ನನಗೆ ಅದನ್ನು ಹೇಗೆ ನಾವು ನಮ್ಮ ಭಾವನೆಗಳನ್ನು ಒಂದು ರೀತಿಯಲ್ಲಿ ಅನುಷ್ಠಾನ ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನ ಅದನ್ನು ಮಾಡಿದರೆ ಯಶಸ್ವಿ ಆಗ್ಬೋದು. ಬಹುಶಃ ರಿಲೇ ಓಟದಲ್ಲಿ ಈ 4 ಮಂದಿಯ ಓಟ ಆದ ಬಳಿಕ ಈ ಕೊನೆಯ ಓಟಗಾರ ಯಾರಿದ್ದಾರೆ, ಕೋಲನ್ನು ಹಿಡಿತಾರೆ, ಅವರಿಗೆ ಹೆಚ್ಚು ಕ್ರೆಡಿಟ್ ಬರ್ತದೆ. ಆದರೆ ಡಿ ವಿ ಸದಾನಂದ ಗೌಡರ ಈ ರಾಜಕೀಯ ಓಟ ಅದು ಆರಂಭದಿಂದಲೇ ಆಗಿರುವಂಥದ್ದು, ಅದು ಕೊನೆಯ ಓಟ ಅಲ್ಲ. ನಿಮ್ಗೆ ಗೊತ್ತಿದೆ, ಬಹುಶಃ ಸುಳಿದಂಥ ಪ್ರದೇಶದಿಂದ ಪಕ್ಷವನ್ನು ಸಂಘಟನೆ ಮಾಡಿದವರು. ಆಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಆಗ ದೃಶ್ಯ ಮಾಧ್ಯಮಗಳು ಇಷ್ಟು ಪ್ರಭಾವ ಆಗಿರಲಿಲ್ಲ. ಹಾಗಾಗಿ ಸದಾನಂದ ಗೌಡರು ಈ ಪಕ್ಷ ಸಂಘಟನೆ ಏನು ಮಾಡಿದ್ದಾರೆ ಅಥವಾ ಜನಪ್ರತಿಯಾಗಿ ಏನು ಮಾಡಿದ್ದಾರೆ ಅನ್ನೋ ಸಹಜವಾಗಿ ಪ್ರಶ್ನೆ ಇವತ್ತಿನ ಕಾಲಮಾನದಲ್ಲಿ ಬರ್ತದೆ. ಆದರೆ ಬಹುಶಃ ಇವತ್ತಿನ ಜನಸಮೂಹಕ್ಕೆ ಇರ್ಬೋದು, ಇವತ್ತಿನ ತಲೆಮಾರಿಗೆ ಈ ಒಂದು ಸದಾನಂದ ಗೌಡರು ಪದಯಾತ್ರೆ ಮಾಡಿದ್ದಿರ್ಬೋದು, ಪಕ್ಷ ಕಟ್ಟಿದ್ದಿರ್ಬೋದು, ನ್ಯಾಯವಾದಿಯಾಗಿ ಪಕ್ಷಕ್ಕೆ ನೆರವಾಗಿದ್ದಿರ್ಬೋದು, ಬಹುಶಃ ಇದೆಲ್ಲವನ್ನು ನೆನಪಿಸಿಕೊಳ್ಬೇಕಾದ ಅನಿವಾರ್ಯತೆ ಇವತ್ತು ಬಂದಿದೆಯಾ ಅಂತ? ಸರ್, ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ನಿಜ, ಇವತ್ತು ಸೋಷಿಯಲ್ ಮೀಡಿಯಾ ಅಥವಾ ಒಂದು ರೀತಿಯಲ್ಲಿ ಪ್ರಚಾರವೇ ಒಂದು ರಾಜಕಾರಣದ ಅತ್ಯಂತ ದೊಡ್ಡ ಆಧಾರ ಸ್ತಂಭ ಅಂತ ಹೇಳುವಂಥ ಭಾವನೆಗಳನ್ನು ಜನನೂ ಅದನ್ನೇ ಒಪ್ಪಿಕೊಳ್ಳುವಂಥದ್ದು ಮತ್ತು ರಾಜಕೀಯ ವ್ಯಕ್ತಿಗಳು ಅದಕ್ಕೆ ಬೆಂಬಲ ಕೊಡುವಂಥದ್ದು. ಇದರಿಂದಾಗಿಯೇ ರಾಜಕೀಯ ಕಲುಷಿತಗೊಳಿಸಲಿಕ್ಕೆ ಸ್ವಲ್ಪ ಕಾರಣ ಆಗಿದೆ, ಕಲುಷಿತಗೊಳ್ಳಲಿಕ್ಕೆ ಅಂತೇಳಿ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ನೀವು ನೋಡಿರ್ಬೋದು, ನಾನು ಯಾವತ್ತೂ ಕೂಡ ಪ್ರಚಾರ ಪ್ರಿಯನಾಗಿರಲಿಲ್ಲ. ವಾಲ್ ಪೋಸ್ಟರು, ಬ್ಯಾನರು, ಸೋಷಿಯಲ್ ಮೀಡಿಯಾ, ಕಟ್ಔಟು, ಇದಕ್ಕಾಗಿ ನಾನು ಯಾವತ್ತೂ ಕೂಡ ನನ್ನ 30 ವರ್ಷದ ಸುದೀರ್ಘವಾದ ರಾಜಕಾರಣದಲ್ಲಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟೇ ಇವತ್ತು ಭಾರಿ ದೊಡ್ಡ ಲೀಡರ್ಗಳಾದವರು ಇದ್ದಾರೆ, ಇಲ್ಲಂತ ನಾನು ಹೇಳೋದಿಲ್ಲ. ಕರ್ನಾಟಕದ ರಾಜಕಾರಣದಲ್ಲೇ ಭಾರಿ ದೊಡ್ಡ ಜನ ಇದ್ದಾರೆ. ಆದರೆ ನನಗೆ ಅನ್ನಿಸ್ತದೆ, ಎಲ್ಲೋ ಒಂದು ವ್ಯಕ್ತಿ ಅದರಿಂದಾಗಿ ಅವನಿಗೆ ತೊಂದರೆ ಆಯಿತು ಅಂತ ಅವನೇ ತಿಳ್ಕೊಂಡ್ರೆ ಮಾತ್ರ ಅವನಿಗೆ ಅದರಿಂದ ತೊಂದರೆ, ಇಲ್ಲದಿದ್ದರೆ ತೊಂದರೆ ಇಲ್ಲ. ನೀವು ನೋಡಿರ್ಬೋದು, ಇವತ್ತೇನಾದರೂ ಅಡಿಕೆ ಬೆಳೆಗಾರರು, ಇಡೀ ರಾಜ್ಯದಲ್ಲಿರುವಂಥ ಅಡಿಕೆ ಬೆಳೆಗಾರರಿಗೆ ಇವತ್ತು ಒಂದು ಆಧಾರ ಸ್ತಂಭವಾಗಿ ಇವತ್ತು ನನ್ನ ಪಕ್ಷ ನಿಂತಿದ್ದರೆ ಆ ಪಕ್ಷಕ್ಕೆ ನಾನು ಅಂದಿನ ಕಾಲದಲ್ಲಿ ಮಾಡಿದಂಥ ಹೋರಾಟಗಳು ಅಂತ ಹೇಳೋದು ನಾನು ಎಲ್ಲಿ ಬೇಕಾದ್ರೂ ನಾನು ಹೇಳಬಲ್ಲೆ. ಅದಕ್ಕೆ ನನಗೇನು ಇದಿಲ್ಲ. ಅದರ ನಂತರ ದಿನಗಳಲ್ಲಿ ಭ್ರಷ್ಟಾಚಾರಕ್ಕೆ ಸುಳ್ಯದಲ್ಲಿ ನೀವು ನೋಡಿರ್ಬೋದು, ಸುಳ್ಯದ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಅವರನ್ನು ಹಿಡಿಸುವುದರಿಂದ ಹಿಡಿದು ನಿಮ್ಮ ಸುಳ್ಯದಲ್ಲಿ ಒಂದು ಮರ್ಡರ್ ಕೇಸ್ ಆದಾಗ 1 ತಿಂಗಳ ಕಾಲ ಅದಕ್ಕೆ ಬಸ್ ಸ್ಟ್ಯಾಂಡ್ನಲ್ಲಿ ಧರಣಿ ಕೂತು ಇದನ್ನೆಲ್ಲವನ್ನು ಮಾಡಿದವನು ನಾನು ಅಂದಿನ ಕಾಲದಿಂದ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.